ಪತ್ರಿಕೆ ಸೋರಿಕೆ ಪ್ರಕರಣ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ 47 ಅಧಿಕಾರಿಗಳು ವಜಾಗೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಧಿಕಾರಿಗಳನ್ನು ವಜಾಗೊಳಿಸಿ ಸರ್ಕಾರದ ಮಹತ್ವದ ನಿರ್ಧಾರ. ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣ ಸಂಬಂಧ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ 47 ಅಧಿಕಾರಿಗಳು ವಜಾ. ಅಧಿಕಾರಿಗಳನ್ನು ವಜಾಗೊಳಿಸಿ ಸರ್ಕಾರದ ಮಹತ್ವದ ನಿರ್ಧಾರ. NTA ಇಂದ 47 ಅಧಿಕಾರಿಗಳನ್ನು ವಜಾಗೊಳಿಸಿದ ಕೇಂದ್ರ. ವಜಾಗೊಂಡವರ ವಿರುದ್ಧ ಕಠಿಣ ಕಾನೂನು ಕ್ರಮ. NTA ಈ NTA ನೀಟ್ ಪರೀಕ್ಷೆಯನ್ನು ಗಮನಿಸುತ್ತೆ. ಅಧಿಕಾರಿಗಳನ್ನು ವಜಾಗೊಳಿಸಿ ಸರ್ಕಾರದ ಮಹತ್ವದ ನಿರ್ಧಾರ. ಈ ನೀಟ್ ಪರೀಕ್ಷೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್, ಈ ಎಕ್ಸಾಮ್ ಅನ್ನು ಗಮನಿಸೋದು ಯಾವುದು? NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇದರ ವ್ಯಾಪ್ತಿಗೆ ಬರುತ್ತೆ ನೀಟ್ ಪರೀಕ್ಷಾ. ಈಗ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಯಾರ್ಯಾರು ಕರ್ತವ್ಯ ನಿರತರಾಗಿದ್ರೋ ಅವರನ್ನು ವಜಾಗೊಳಿಸಲಾಗಿದೆ. ಯಾಕೆ? ಈ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆಯೋ ನೀಟ್ ಎಕ್ಸಾಮು, ಈ ನೀಟ್ ಎಕ್ಸಾಮನ್ನು ಕಂಪ್ಲೀಟ್ಲಿ ಮೇಂಟೈನ್ ಮಾಡೋದೇ ಈ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಈ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಕ್ವಶನ್ಸ್ಗಳು ಬರಬೇಕು, ಈ ನೀಟ್ ಪ್ರಶ್ನೆ ಪತ್ರಿಕೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು, ಎಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಬೇಕು, ಹೆಂಗೆ ಪ್ರಿಂಟ್ ಹೋಗಬೇಕು, ಈ ಪ್ರಿಂಟಿನ ವಿಡ್ತ್ ಏನು, ಈ ಪ್ರಿಂಟಿನ ಲೆಂತ್ ಏನು, ಈ ಪ್ರಿಂಟ್ನ ಕ್ವಶನ್ಸಲ್ಲಿ ಎಷ್ಟು ವರ್ಡಿಂಗ್ಸ್ ಬರಬೇಕು, ಇವೆಲ್ಲವೂ ನಿರ್ಧಾರ ಆಗುತ್ತೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅದನ್ನು ಗಮನಿಸುತ್ತೆ. ನಿಮಗೆ ಉದಾಹರಣೆ ಕೊಡೋದಾದರೆ, ನಮ್ಮಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಅಂತಿದೆ. ಆ ಗ್ಯಾರಂಟಿ ಸ್ಕೀಮಿನ ಅನುಷ್ಠಾನಕ್ಕೊಂದು ಪ್ರಾಧಿಕಾರ ಅಂತ ರಚನೆ ಆಗಿರುತ್ತೆ ನೋಡಿ. ಈ ಪ್ರಾಧಿಕಾರಗಳು ಇದನ್ನು ಮೇಂಟೈನ್ ಮಾಡಬೇಕು. ಹಾಗೇನೆ ಈ ನೀಟನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮೇಂಟೈನ್ ಮಾಡುತ್ತೆ. ಇವರ ಮೇಂಟೆನೆನ್ಸ್ನಲ್ಲೇ ಪ್ರಮಾದಗಳಿದೆ ಅನ್ನೋ ಕಾರಣಕ್ಕೋಸ್ಕರ 47 ಅಧಿಕಾರಿಗಳನ್ನು ನಿನ್ನೆ ದಿನ ಕಾರ್ಯದರ್ಶಿನ ಅಮಾನತು ಅನ್ನೋ ಬ್ರೇಕಿಂಗ್ ನಾವು ವಿಸ್ತೃತವಾಗಿ ಬ್ರೇಕ್ ಮಾಡಿದ್ವಿ. ಇವತ್ತು 47 ಅಧಿಕಾರಿಗಳನ್ನು ವಜಾ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಕೇಂದ್ರ ಸರ್ಕಾರದ ದಿಟ್ಟ ನಿರ್ಧಾರ ಅಂತ ಕರೀತೀರೋ, ಕೇಂದ್ರ ಸರ್ಕಾರದ ವಿಳಂಬ ನಿರ್ಧಾರ ಅಂತ ಕರೀತೀರೋ, ಅಥವಾ ಪ್ರತಿಭಟನೆ, ಲಾಠಿ ಚಾರ್ಜು, ಉಪವಾಸ ಸತ್ಯಾಗ್ರಹದ ಬೆದರಿಕೆಯ ನಂತರ ಸರ್ಕಾರ ಮಣಿದಿದೆ ಅಂತ ಕರೀತೀರೋ ಗೊತ್ತಿಲ್ಲ. ಒಟ್ಟಾರೆ 47 ಅಧಿಕಾರಿಗಳನ್ನು ವಜಾ ಮಾಡಲಾಗಿದೆ.